ಹಾಯ್ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಎಕ್ಸ್ಪರಿಮೆಂಟ್ ಜೊತೆ ವಿಡಿಯೋದಲ್ಲಿ ಹೇಳಕೊಟ್ಟಿದ್ದೀನಿ. ಇದು ಬಂದು ಆಯಿಸ್ಟರ್ ಮಶ್ರೂಮ್ ಕಲ್ಟಿವೇಷನ್ ಪ್ರಾಸೆಸ್ಸು. ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡ್ತೀರಾ, ಆರ್ಗ್ಯಾನಿಕ್ ವೇಲೇನೆ. ಇದು ಬಂದು ಯಾರೋ ಒಬ್ಬರು ಇಲ್ಲಿ ಮಶ್ರೂಮ್ ತೊಗೊಳಕ್ಕೆ ಬಂದವರು ತುಂಬ ವರ್ಷಗಳ ಹಿಂದೆ ಮಾಡ್ತಾ ಇದ್ದಿದ್ದ ಪದ್ಧತಿ ಅಂತೆ. ಇದು ಬೆಲ್ಲದ ಪೌಡರ್, ಆರ್ಗ್ಯಾನಿಕ್ ಬೆಲ್ಲದ ಪೌಡರು. ನಿಮ್ಮಲ್ಲಿ ಯಾರಿಗಾದರೂ ಈ ಮೆಥಡ್ ನಿಮಗೆ ಗೊತ್ತಿದೆ ಅನ್ನಂಗಿದ್ರೆ ಕಮೆಂಟ್ ಮಾಡಿ. ಈ ಮೆಥಡ್ ಗೊತ್ತಿದ್ರೆ ನಿಮಗೆ ಇದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದ್ರ ರಿಸಲ್ಟ್ ಗೊತ್ತಾಗೋದಕ್ಕೆ, ಅಂದರೆ ಇದು ಬರೋದಕ್ಕೆ 10 days ಹಿಡಿಸುತ್ತೆ. ಇದಾದಮೇಲೆ ಪ್ರಾಸೆಸ್ ಎಲ್ಲ ಮುಗಿದು ನನಗೆ ಫುಲ್ಲು ರಿಸಲ್ಟ್ ಬರೋಕ್ಕೆ 1 ತಿಂಗಳು ಬೇಕಾಗುತ್ತೆ. ಬಂದು ಸಕ್ಸಸ್ ಆದರೆ ಖಂಡಿತ ನಿಮ್ಮೆಲ್ಲರ ಜೊತೆ ರಿಸಲ್ಟ್ ಹೆಂಗೆ ಬಂದಿದೆ ಏನು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಇದು ಬೆಲ್ಲದ ಪೌಡರ್ನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಬೇರೆ ಕೆಲವೊಂದು ಮೆಟೀರಿಯಲ್ಸ್ನ ಹಾಕಿದ್ದೀನಿ. ಎಲ್ಲ ಆರ್ಗ್ಯಾನಿಕ್ ಇದೆ, ಯಾವುದೂ ಈ ರೀತಿ ಕೆಮಿಕಲ್ ಇಲ್ದಿರೋದು. ಈ ಮಶ್ರೂಮು ಅವರು ಹೇಳಿದ್ರಲ್ಲಿಂದ ಏನು ಹೇಳ್ತಾ ಇದ್ದಾರೆ ಅಂದರೆ ಶೆಲ್ಫ್ ಲೈಫ್ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಟೇಸ್ಟೂ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಮಾಡಿರೋದಕ್ಕಿಂತ. ಅಂದರೆ ನಾವು ಇವಾಗ ಏನು ಬೆಳೀತಾ ಇದ್ದೀವೋ ಅದಕ್ಕಿಂತ ಡಿಫ್ರೆಂಟಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅದು ರಿಸಲ್ಟ್ ಬಂದಮೇಲೆ ಖಂಡಿತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ, ಇಲ್ಲಿ ಆಯಿಸ್ಟರ್ ಮಶ್ರೂಮ್ ಪೌಡರ್ನ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಡ್ರೈ ಆಯಿಸ್ಟರ್ ಮಶ್ರೂಮ್ ಪೌಡರ್ನ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಯಿಸ್ಟರ್ ಮಶ್ರೂಮ್ನಲ್ಲಿ ಪ್ರೋಟೀನ್ ಕಂಟೆಂಟು ಚೆನ್ನಾಗಿರುತ್ತೆ. ಇದು ಸನ್ಲೈಟಲ್ಲಿ, ಅಂದರೆ ಬಿಸಿಲಲ್ಲಿ ನಾವು ಒಣಗಿಸಿರೋ ಮಶ್ರೂಮು ಪೌಡರ್ನ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಮಶ್ರೂಮ್ ಪೌಡರ್ನ 1.5 to 2 ಸ್ಪೂನಷ್ಟು ಯೂಸ್ ಮಾಡಿಕೊಂಡು ಇವತ್ತು ನಾನು ಫೇಶಿಯಲ್ ರೆಡಿ ಮಾಡ್ಕೊಂಡಿದ್ದೆ. ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಒಂದು ಮಾಡಿ ನಿಮಗೆ ನಾನು ಫೇಶಿಯಲ್ ಯಾವ ರೀತಿ ಮಾಡ್ಕೊಂಡಿದ್ದೆ, ಯಾವ ರೀತಿ ರಿಸಲ್ಟ್ ಇದೆ ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ, ಇದು ಲಾಸ್ಟ್ ವೀಕು 17 ಫೆಬ್ರವರಿ ಮಶ್ರೂಮ್ ಟ್ರೈನಿಂಗ್ ಕೊಟ್ಟಿದ್ನಲ್ಲ, ಆವಾಗ ಸ್ವಲ್ಪ ಜಾಸ್ತಿ ಜನನೇ ಬಂದಿದ್ದರು. ಮೊನ್ನೆ ಮಶ್ರೂಮ್ ಫಾರ್ಮಲ್ಲೇ ಬೆಳೆದಿರೋ ಮಶ್ರೂಮ್ನ ತಗೊಂಡು ಹಿಂದಿನ ದಿನವೇ ಹೋಟ್ಲವ್ರು ಕೊಟ್ಟು ಮಶ್ರೂಮ್ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ಮಾಡಿಸಿದ್ವಿ. ಏನೋ ಒಂಥರ ಡಿಫ್ರೆಂಟ್, ಚೆನ್ನಾಗಿ ಅನಿಸುತ್ತೆ ಫಾರ್ಮಲ್ಲಿ ಊಟ ಮಾಡೋದಕ್ಕೆ ಅಂತ. ನಾವೇ ಬೆಳೆದಿರೋ ಮಶ್ರೂಮಿಂದ ಟೇಸ್ಟು ಸಹ ತುಂಬ ಚೆನ್ನಾಗಿತ್ತು. ಇಲ್ಲೇ ನಮ್ಮ ಫಾರ್ಮಲ್ಲಿ ವರ್ಕ್ ಮಾಡ್ತಾಯಿದ್ದು ವಿಜೇತಾ ಅನ್ನೋರು ತಂದೆ ಮಾಡಿದರು. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಇದು ಡ್ರೈ ಆಯಿಸ್ಟರ್ ಮಶ್ರೂಮು. ನಮ್ಮ ಮನೆಯಲ್ಲಿ ಒಂದು ಡ್ರಾಲ್ ಒಳಗಡೆನೇ ಇಟ್ಕೊಂಡಿದ್ದೀನಿ ನಾನಿದು. ಇದು ಬಂದು ಏರ್ ಟೈಟಲ್ಲಿ ಎಲ್ಲೂ ಇಟ್ಟಿಲ್ಲ ನಾನು. ನೀವು ನೋಡಿದ್ರೆ ಮೆಷಲ್ಲಿ ಹಾಕಿ ಇಟ್ಟಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಸನ್ಲೈಟಲ್ಲಿ ಚೆನ್ನಾಗಿ ಒಣಗಿದ ಮೇಲೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಯಾವುದೇ ರೀತಿ ಸ್ಮೆಲ್ ಇಲ್ಲ, ಮನೆಯಲ್ಲೇ ಇಟ್ಕೊಂಡಿದ್ದೀನಿ ರೂಮಲ್ಲೇ ನಾನು. ಇಲ್ಲಿ ಬಂದು ವಿಡಿಯೋ ತುಂಬ ವರ್ಸ್ಟಾಗಿ ತೆಗೆದಿದ್ದೀನಿ ಅಂತ ಹೇಳ್ಬೋದು. ಇದು 24th ಫೆಬ್ರವರಿ ತೆಗೆದಿರೋದು. 3 kg ಅದು KR ಪುರಮ್ಗೆ ಹೋಗ್ತಿದೆ, 3 kg ಸಪ್ರೇಟಾಗಿರೋದು ನಾನು ಇಲ್ಲಿ ಮನೆ ಹತ್ರನೇ ಸೇಲ್ ಮಾಡ್ತಾಯಿದ್ದೀನಿ. ಇದು ಬಂದು ನಾನು ಇವಾಗ ಹೇಳಿದ್ನಲ್ಲ, ಒಂದು ಮೆಥಡ್ ಏನೋ ಟ್ರೈ ಮಾಡ್ತಾಯಿದ್ದೀನಿ ಅಂತ. ಇದು ಫಾರ್ಮಲ್ಲಿ ಟ್ರೈ ಮಾಡ್ತಾ ಇರೋದು, ಒಂದು ಬಂದು ಬಕೆಟಲ್ಲಿ ನೋಡಿದ್ದು ಮನೇಲಿ ಟ್ರೈ ಮಾಡ್ತಾ ಇರೋದು. ಎರಡೂ ಕಡೆ ಟ್ರಯಲ್ ಅಂತ ಹಾಕಿದ್ದೀನಿ. ಇದು 24 ಫೆಬ್ರವರಿ ಟ್ರೈನಿಂಗ್ ಬಂದಿದ್ದರು 4 ಜನ. ಆವಾಗ ಕೇಸಿಂಗ್ ಸಾಯಿಲ್ ರೆಡಿ ಮಾಡ್ತಾ ಇರೋವಾಗ ಒಂದು ಚಿಕ್ಕದಾಗಿ ಟ್ರೈನಿಂಗ್ ಬಂದವರೇ ವಿಡಿಯೋ ಮಾಡಿದರು. ಅದು ನನಗೂ ಕಳಿಸ್ಕೊಡಿ ಅಂತ ಕೇಳಿ ಆ ವಿಡಿಯೋ ಗ್ಲಿಮ್ಸಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಕೇಸಿಂಗ್ ಸಾಯಿಲ್ನ ರೆಡಿ ಮಾಡ್ಕೊತಾ ಇದ್ದೀನಿ ಮಿಲ್ಕಿ ಮಶ್ರೂಮ್ಗೆ. ಯಾಕೆಂದರೆ ಬಿಸಿಲು ಕಾಲ ಬಂತಲ್ಲ, ಅದಕ್ಕೆ ಮಿಲ್ಕಿ ಮಶ್ರೂಮ್ನ ಹಾಕೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಕೇಸಿಂಗ್ ಸಾಯಿಲ್ ಆಯಿತು. ಮಶ್ರೂಮು ಬ್ಯಾಗ್ಸು ಸಹ ರೆಡಿ ಇದೆ, ಮಿಲ್ಕಿ ಮಶ್ರೂಮ್ ಬ್ಯಾಗ್ಸು. ಆಲ್ರೆಡಿ ಒಂದ್ಸಲಿ ಮಾಡಿ ನನ್ನ ಹತ್ರ ಕೇಸಿಂಗ್ ಸಾಯಿಲ್ ರೆಡಿ ಇತ್ತು. ಬಟ್ ಇವ್ರಿಗೆ ತೋರಿಸ್ಬೇಕಲ್ಲ ಅಂತ ಇನ್ನೊಂದ್ಸಲಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಕೇಸಿಂಗ್ ಸಾಯಿಲ್ನ ರೆಡಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಈ ಎಕ್ಸಾಟಿಕ್ ಮಶ್ರೂಮ್ ಅಂದರೆ ಯಾವುದು ಕಿಂಗ್ ಆಯಿಸ್ಟರ್ ಮಶ್ರೂಮ್ ಆಗಿರ್ಬೋದು, ಶಿಟಾಕೆ ಮಶ್ರೂಮು, ಪ್ಯಾಡಿಸ್ಟ್ರಾ ಮಶ್ರೂಮು, ಇನ್ನು ಇನೋಕಿ ಮಶ್ರೂಮ್, ನಿಮ್ಗೆ ಯಾವುದೇ ರೀತಿ ಮಶ್ರೂಮ್ಸು ಇದ್ರ ಬಗ್ಗೆ ಯಾವುದೇ ಮಶ್ರೂಮ್ ನಿಮಗೆ ಇನ್ನು ಬೇರೆ ಯಾವುದಾದ್ರೂ ಮಶ್ರೂಮ್ ಬೇಕಿದ್ರೂ ಕೆಳ್ಕೊಂಡ ನಂಬರ್ಗೆ ಎಕ್ಸಾಟಿಕ್ ಮಶ್ರೂಮ್ ಯಾವ್ದು ಬೇಕಿದ್ರು, ಅಥವಾ ಮೆಡಿಸಿನಲ್ ಮಶ್ರೂಮು, ಕಾರ್ಡಿಸೆಪ್ಸ್ ಮಿಲಿಟ್ರಿ ಮಶ್ರೂಮ್ ಆಗಿರ್ಬೋದು, ಯಾವ ಮಶ್ರೂಮ್ ಬೇಕಿದ್ರೂ ಕೆಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದನ್ನು ಬಂದು ಕಿಂಗ್ ಆಯಿಸ್ಟರ್ ಮಶ್ರೂಮ್ನ ಥೈಲ್ಯಾಂಡಿಂದ ತರಿಸ್ತಾ ಇದ್ದೀವಿ. ಇದು ಬೇರೆ ಕಂಟ್ರಿಯಿಂದನೇ ಬರ್ತಾ ಇದೆ. ಇದೊಂದು ಆರ್ಡ್ರ್ ಇರೋದ್ರಿಂದ ಹೊರಗಡೆ ಇದರಿಂದ ಕಂಟ್ರಿಯಿಂದ ತರಿಸ್ತಾ ಇದ್ದೀವಿ. ಇದು ಮುಂಬೈಗೆ ಬಂದು ಮುಂಬೈ ಕಡೆಯಿಂದ ಒಬ್ಬರು ಕಳಿಸ್ತಾ ಇದ್ದಾರೆ ಇಲ್ಲಿಗೆ. ಮಶ್ರೂಮು ಯಾರಿಗಾದರೂ ಈ ಥರ ಎಕ್ಸಾಟಿಕ್ ಮಶ್ರೂಮ್ ಆಗಿರ್ಬೋದು, ಇಲ್ಲ ಮೆಡಿಸಿನಲ್ ಮಶ್ರೂಮ್ ಆಗಿರ್ಬೋದು, ನಿಮ್ಮಲ್ಲಿ ಯಾರಾದರೂ ಡಿಸ್ಟ್ರಿಬ್ಯೂಟರ್ಸು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದು ವರ್ಕ್ ಮಾಡ್ತಾಯಿದ್ರೆ, ರೀಸೆಂಟಾಗಿ ಒಬ್ಬರು ಕಾಲ್ ಮಾಡಿದರು ಯಲಹಂಕದಿಂದ, ಕಿಂಗ್ ಆಯಿಸ್ಟರ್ ಮಶ್ರೂಮ್ 10 kg ಬೇಕಿದೆ ಅಂತ. ಸೊ ಅದೇ ರೀತಿ ನಿಮ್ಮಲ್ಲಿ ಯಾರಿಗಾದರೂ 1/2 kg 1 kg ಬೇಕಿದ್ರೂ ಆರ್ಡರ್ಸು ಜಾಸ್ತಿ ಬಂದರೆ ಖಂಡಿತವಾಗ್ಲೂ ಈ ಆರ್ಡರ್ಸ್ನೆಲ್ಲ ಕನ್ಫರ್ಮ್ ಮಾಡ್ತೀವಿ. ಚಿಕ್ಕ ಆರ್ಡರ್ಸ್ನ, ಮತ್ತು ಯಾಕೆಂದರೆ ಚಿಕ್ಕ ಒಂದು 1/2 kgನೋ 1 kgನೋ
ಮನೆ ಯೂಸ್ಗೆ ಅಂತ ಕೆಲವರು ಕಾಲ್ ಮಾಡಿ ಕೇಳ್ತಾ ಇದ್ದೀರಾ. ಅದು ಏನಾಗ್ಬಿಡುತ್ತೆ ಅಂದರೆ ಹೊರಗಡೆ ಕಡೆಯಿಂದ ತರಿಸೋಷ್ಟರಲ್ಲಿ ಟ್ರಾನ್ಸ್ಪೋರ್ಟೇಷನ್ ವರ್ಕೌಟ್ ಆಗೋಲ್ಲ. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಹೇಳಿದ್ನಲ್ಲ, ಮುಂಬೈಯಿಂದ ಮತ್ತೆ ಬರಬೇಕದು. ಸೊ ಅಲ್ಲಿಗೂ ತುಂಬ ಖರ್ಚುಗಳಿರೋದ್ರಿಂದ ಆರ್ಡರ್ಸ್ ಜಾಸ್ತಿ ಬಂದಾಗ ಎಲ್ಲ ಇದು ಮಾಡಿ, ಆರ್ಡರ್ಸ್ ಜಾಸ್ತಿ ಚೆನ್ನಾಗಿ ಬಂದರೆ ಒಂದೊಂದು ಕೆ ಜಿದೆ ಒಂದು 5 kg ಬಂದ್ರೂ ತರಿಸೋದಕ್ಕೆ ಸ್ವಲ್ಪ ಇದಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ವರ್ಕೌಟ್ ಆಗುತ್ತೆ. ಇಲ್ಲಾಂದರೆ ಕಷ್ಟ ಆಗುತ್ತೆ. ಇವಾಗ ಇರೋದ್ರಿಂದ ನಾವು ತರಿಸ್ತಾ ಇದ್ದೀವಿ, ಆಲ್ರೆಡಿ ಮಂತ್ಲಿ ಒನ್ಸ್ ತರಿಸ್ತಾ ಇದ್ದೀವಿ. ನಿಮ್ಮಲ್ಲಿ ಯಾರಿಗಾದರೂ ಬೇಕಿದೆ ಈ ಥರ ಎಕ್ಸಾಟಿಕ್ ಮಶ್ರೂಮ್ ಆಗಿರಲಿ, ಮೆಡಿಸಿನಲ್ ಮಶ್ರೂಮ್ ಆಗಿರಲಿ, ಅಥವಾ ಆಯಿಸ್ಟರು, ಮಿಲ್ಕಿ ಮಶ್ರೂಮ್ ನಾವು ಎಳಿತಾ ಇರೋ ಮಶ್ರೂಮ್ ಆಗಿದ್ರೆ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿ ಯಾರಾದರೂ ಗ್ರೋವರ್ಸ್ ಬೆಳೀತಾ ಇರೋರು, ಮಶ್ರೂಮ್ ಬೆಳೀತಾ ಇರೋರು, ಆಯಿಸ್ಟರ್, ಮಿಲ್ಕಿ ಮಶ್ರೂಮು ಮಾರ್ಕೆಟಿಂಗ್ ತೊಂದರೆ ಇದೆ ಅಂದ್ಕೊಂಡ್ರೆ ಜಯನಗರ ಸೈಡು, ಮೈಸೂರು ರೋಡ್ ಸೈಡು, ಹೊಸಕೋಟೆ ಸೈಡು ಇಷ್ಟು ಕಡೆ ಇರೋರು. ನಮಗೆ ಬಿಸಿಲು ಕಾಲ ಆಗಿರೋದ್ರಿಂದ ಬೆಳೆಗಳು ತುಂಬ ಕಡಿಮೆ ಬರ್ತಾಯಿದೆ. ನಿಮ್ಮಲ್ಲಿ ಯಾರಾದರೂ ಕೊಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನನಗೆ ಮಶ್ರೂಮ್ ರಿಕ್ವೈರ್ಮೆಂಟ್ ತುಂಬ ಇರೋದ್ರಿಂದ ಮಶ್ರೂಮ್ ತೊಗೊತೀನಿ ನಾನು. ಅಂದರೆ ನಾನು ರೆಗ್ಯುಲರಾಗಿ ತೊಗೊತೀನಿ, ಇವಾಗ ತೊಗೊಂಡು ಬಿಡೋದಲ್ಲ, ರೆಗ್ಯುಲರಾಗಿ ತೊಗೊತೀನಿ. ರಿಕ್ವೈರ್ಮೆಂಟ್ ತುಂಬ ಇದೆ. ಇದೇ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.